ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಸ್ ನ್ಯೂಸ್ ಚಾನೆಲ್. ಗೋವಾ, ಬೆಳಗಾಂ, ಮಹಾರಾಷ್ಟ್ರದ 2500 ಕೋಟಿ ಗೋವಾದಿಂದ ಹೋಗ್ತಾ ಇದ್ದಂಥ ಹಣಕ್ಕೆ ರೋಚಕ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಪ್ರಶ್ನೆ ಏನಪ್ಪ ಅಂತಂತಂದರೆ, ಇದಾಗಿದ್ದು 3 ತಿಂಗಳ ಹಿಂದೆ. ಇಲ್ಲಿವರೆಗೂ ಮಹಾರಾಷ್ಟ್ರ ಸರ್ಕಾರ ಬಾಯೇ ಬಿಡಲಿಲ್ಲ. ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಗೋವಾದಲ್ಲಿ BJP ಸರ್ಕಾರ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಈ ಹಣ ಪಾಸಾಗಬೇಕು ಅಂತಂದರೆ ಒಂದು ರಮ್ ಬಾಟಲನ್ನು ಗೋವಾ ಬಾರ್ಡ್ರಲ್ಲಿ ಬಿಡಲ್ಲ, ಕರ್ನಾಟಕ ಬಾರ್ಡ್ರಲ್ಲಿ ಚೆಕ್ ಮಾಡಿ ಎತ್ತಿ ಬಿಸಾಕ್ತಾರೆ, ಇಲ್ಲಾಂದರೆ ಜಪ್ತಿ ಮಾಡ್ಕೊತಾರೆ. ಅಂಥ ಸಮಯದಲ್ಲಿ ಈ 2 ಕಂಟೈನರಲ್ಲಿ ಇದ್ದಂಥ 2500 ಕೋಟಿ ಅಕ್ರಮ ಹಣ ಏನಿದೆ, ಅಕ್ರಮ ಅಂತ ಯಾಕೆ ಹೇಳ್ತೀವಿ ಅಂತಂದರೆ, ದೇರ್ ಇಸ್ ನೋ ರೆಕಾರ್ಡ್ಸ್ ದಟ್ ದೇ ಹವ್ ಡ್ರಾನ್ ಇಟ್ ಫ್ರಮ್ ಎನಿ ಯಾವುದೋ ಬ್ಯಾಂಕಿಂದ ಡ್ರಾ ಮಾಡಿದಾರಂತೆ. ಯಾರೂ ಕೂಡ ಅದನ್ನು ಕ್ಲೈಮ್ ಮಾಡ್ತಾ ಇಲ್ಲ. ಬಟ್ ಹೆಸರಿಗೆ ಮಾತ್ರ 400 ಕೋಟಿ ಅಂತ ಹೇಳ್ತಾ ಇದ್ದಾರೆ. ನಾವು 2500 ಕೋಟಿ ಇರಬಹುದು ಅಂತ ಯಾಕೆ ನಾವು ಕ್ವಶನ್ ಮಾರ್ಕ್ ಹಾಕಿ ನಿಮಗೆ ಹೇಳ್ತಾ ಇದ್ದೀವಿ ಅಂತಂದರೆ, 1 ಕೋಟಿ ರೂಪಾಯಿ ನೀವು ತೂಕ ಹಾಕಿದ್ರೆ 23 kg ಬೆಲೆ ಬಾಳುತ್ತೆ, 23 kg ತೂಕ ಬರುತ್ತೆ. ಒಂದು ಕಂಟೈನರ್ನಲ್ಲಿ 28 ಮೆಟ್ರಿಕ್ ಟನ್ನು ಏನೋ ತೂಕವನ್ನು ತುಂಬೋದು. ಅಂದರೆ ನಿಮಗೆ ಒಂದು ಟ್ರಕ್ಕಲ್ಲಿ 1 ಕೋಟಿ ರೂಪಾಯಿ 23 kg ಅಂತಂದರೆ, ಸೊ 28 ಟನ್ ಅಂತಂದರೆ ಹೆಚ್ಚು ಕಡಿಮೆ ನೀವು 1270 ಕೋಟಿ ಒಂದು ಟ್ರಕ್ಕಲ್ಲಿ ತುಂಬೋದು. ಅಂದರೆ ಅಂದಾಜು 1250 ಕೋಟಿ ಒಂದು ಟ್ರಕ್ಕಲ್ಲಿ ಇದೆ, ಇನ್ನೊಂದು ಟ್ರಕ್ಕಲ್ಲಿ 1250 ಕೋಟಿ ಇದೆ. ಸೊ 2500 ಕೋಟಿ ತುಂಬುವಂಥ ಟ್ರಕ್ 2 ಟ್ರಕ್ಕಲ್ಲಿ ಇತ್ತು. ಅದನ್ನು ಬಟ್ ಆದರೆ ಜನರಿಗೆ ದಿಕ್ ತಪ್ಸೋಕ್ಕೋ, ಜನರನ್ನ ಗೋವೆ ಮಾಡಿಸೋಕ್ಕೋ, ಅಥವಾ ಜನರು ಶಾಕ್ ಆಗ್ಬಿಡ್ತಾರೋ ಅಂತೇಳಿ 400 ಕೋಟಿ ಅಂತ ಹೇಳ್ತಾ ಇರುವಂಥ ಮಹಾರಾಷ್ಟ್ರ ಸರ್ಕಾರ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಗೋವಾ ಪೊಲೀಸವ್ರು ಏನು ಗೆಣಸ್ಕಿಳ್ತಾ ಇದ್ರ, ಕರ್ನಾಟಕದಲ್ಲಿ ಬಾರ್ಡ್ರಲ್ಲಿ ಒಂದು ಬಾಟ್ಲ್ ರಮ್ ಸಿಕ್ಕರೆ ಬಚ್ಚಿಕೊಂಡು ಜಪ್ತಿ ಮಾಡ್ಕೊಳ್ಳೋಂಥ ಎಕ್ಸೈಸರು ಪೊಲೀಸವರು, ಪರಮೇಶ್ವರ್ ಅವರ ಕಾಂಗ್ರೆಸ್ ಸರ್ಕಾರದ ಪೊಲೀಸವರು ನೀವೇನು ಗೆಣಸ್ಕಿಳ್ತಾ ಇದ್ರ. ಆಮೇಲೆ ಇನ್ನೊಂದು ಮೂಲಗಳ ಪ್ರಕಾರ ಪ್ರತಿ ವಾರ ಈ ರೀತಿಯ ಕಂಟೈನರ್ ಹಣ ರಾಜ್ಯ ಗೋವಾದಿಂದ ಮಹಾರಾಷ್ಟ್ರಕ್ಕೆ, ಮಹಾರಾಷ್ಟ್ರದಿಂದ ಇದಕ್ಕೆ ಹೋಗೋದು ಸರ್ವೇ ಸಾಮಾನ್ಯ ಅಂತೆ. ಬರೀ ಕಂಟೈನರಲ್ಲಿ ದುಡ್ಡೊಂದೇ ಹೋಗಲ್ಲ, ಐ ಥಿಂಕ್ ಬಿಸ್ಕೆಟ್ಗಳು ಸಹ, ಗೋಲ್ಡ್ ಬಿಸ್ಕೆಟ್ಗಳು ಸಹ. ಯಾಕಂದರೆ ಲೂಟಿ ಮಾಡಿರೋ ಹಣವನ್ನು ಕ್ಯಾಶ್ ಮುಖಾಂತರ ಇವರುಗಳು ಸಾಗಣೆ ಮಾಡೋದು. ಆಮೇಲೆ ಈಗ ನಾನು ಮುಂಚೆ ಒಬ್ಬರ ಹತ್ರ 5,000 ಕೋಟಿ ಇದೆ, 10,000 ಕೋಟಿ ಇದೆ, 20,000 ಕೋಟಿ ಇದೆ, 1 ಲಕ್ಷ ಕೋಟಿ ಇದೆ ಅಂತಂದರೆ ಎಲ್ಲ ಡೊಂಗಿ ಬಿಡ್ತೀಯ ಅಂತ. ಕಂಟೈನರ್ ಹಣ ಸಿಕ್ಕಾಗ್ತಾ ಇದೆ. ನಿಮ್ಮ ಜೇಬಲ್ಲಿ ಅಲ್ಲ, ನಿಮ್ಮ ಮನೆಯಲ್ಲಿ 1 ಲಕ್ಷ ದುಡ್ಡಿರಲ್ಲ, ನಿಮ್ಮ ಮಕ್ಕಳಿಗೆ ಫೀಸ್ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, EMI ಕಟ್ಟಿಲ್ಲ, ತಿಂಗಳಿಗೆ ಒಂದ್ಸತಿ ಹೋಗಿ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ಮಾಡಲ್ಲ, ನಿಮ್ಮ ಮಕ್ಕಳಿಗೆ ಒಳ್ಳೆ ಬಟ್ಟೆ ಕೊಡ್ಸಲ್ಲ, ಒಂದು ಬೈಕ್ ಕೊಡ್ಸಲ್ಲ, ಒಂದು ವೆಕೇಷನ್ ಕರ್ಕೊಂಡೋಗಲ್ಲ. ಆದರೆ ಇವತ್ತು ನೀವು ಹಾಕಿರುವಂಥ 3 ಪಕ್ಷಗಳವರು ಮತ್ತು ಇತರೆ ಪಕ್ಷಗಳವರು ಇವತ್ತು ಕಂಟೈನರ್ ಲೆಕ್ಕದಲ್ಲಿ, ಮುಂಚೆ ಚೀಲದ ಲೆಕ್ಕ ಗೋಣಿ ಚೀಲದಲ್ಲಿ ದುಡ್ಡುಗಳನ್ನು ಬಚ್ಚಿಡೋರು ಈಗ ಕಂಟೈನರ್ ಗಟ್ಟಲೆ ಒಬ್ಬೊಬ್ಬ ರಾಜಕಾರಣಿ ದುಡ್ಡಿಟ್ಟಿದ್ದಾರೆ ಅಂತಂದರೆ, ಯಾವ ಮಟ್ಟದಲ್ಲಿ 78 ವರ್ಷಗಳಲ್ಲಿ ನಿಮ್ಮ ನಂಬಿಕೆಯನ್ನು, ನಿಮ್ಮ ಓಟನ್ನು, ನೀವು ಕಟ್ಟಿರೋ ಟ್ಯಾಕ್ಸನ್ನು ಲೂಟಿ ಮಾಡಿ ಇವತ್ತು ಸಂಗ್ರಹ ಮಾಡಿದ್ದಾರೆ. ನಿಮ್ಮನ್ನೇ ಗುಲಾಮರಾಗಿ ನೋಡಿಕೊಂಡು ಪದೇ ವಂಶ ಪರಂಪರೆಗೆ ಯಾಕೆ ಆಳ್ತಾ ಇದ್ದಾರೆ ಅಂತಂದರೆ, ಇವತ್ತು ಅವ್ರ ಬಳಿ, ಒಬ್ಬೊಬ್ಬ ರಾಜಕಾರಣಿ ಬಳಿ ಕಂಟೈನರ್ ಗಟ್ಟಲೆ ಹಣವ ಇವತ್ತು ಶೇಖರಣೆ ಮಾಡಿದ್ದಾರೆ. ಅದಕ್ಕೆ ವೆಲ್ ಪ್ರೂಫ್ ಅಂತಂತಂದರೆ ಇವತ್ತು ಕಾಣೆ ಆಗಿರುವಂಥ, ನಿಜವಾಗ್ಲೂ ಒಂದು ರೀತಿಯಲ್ಲಿ ಒಳ್ಳೆಯದು ಅಂತ ಹೇಳಬೇಕು. 2 ಕಂಟೈನರ್ ಕಾಣೆ ಆಗಿದ್ದು ಅಟ್ಲೀಸ್ಟ್ ಜನರಿಗೆ ಮನವರಿಕೆ ಆಗಿರಲಿ, ನಮ್ಮ ಭ್ರಷ್ಟ ರಾಜಕಾರಣಿಗಳ ಅಧಿಕಾರಿಗಳ ಹತ್ರ ಕಂಟೈನರ್ ಗಟ್ಟಲೆ ಹಣ ಇದೆ, 1000 ಕೋಟಿ ಹಣ ಇದೆ ಅಂತ ಇವತ್ತು ಕನ್ಫರ್ಮ್ ಆಗಿದೆ. ಪ್ರಶ್ನೆ ಏನಪ್ಪ ಅಂತಂದರೆ, ಆ್ಯಸ್ ಪರ್ ದ ಕ್ಯಾಲ್ಕುಲೇಷನ್ RBI ಸಹ ಹೇಳುತ್ತೆ 1 ಕಂಟೈನರ್ಲಿ 1000 ಕೋಟಿ ತೊಗೊಂಡೋಗ್ಬೋದು ಅಂತ RBI ಇನ್ಪುಟ್ಸ್ ಇದೆ. ಜೊತೆಯಲ್ಲಿ 1 ಕಂಟೈನರ್ಲಿ 1250 ಕೋಟಿ ಅಂತಂದರೆ 2 ಕಂಟೈನರ್ಲಿ 2500 ಕೋಟಿ ಇದೆ. ದಿ ಬಿಗ್ಗೆಸ್ಟ್ ಕ್ವಶನ್ ಏನು ಅಂತಂದರೆ, ನಮ್ಮ ಬ್ರದರ್ ಇದ್ದಾರಲ್ಲ ಕುಮಾರಸ್ವಾಮಿ ಸರ್, ಯಾಕೆ ಇದುವರೆಗೂ ಇದ್ರ ಬಗ್ಗೆ ಚಕಾರ ಎತ್ತಿಲ್ಲ? ಕರ್ನಾಟಕ BJP ಅವ್ರು ಯಾಕೆ ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ? ಅಲ್ಲೆಲ್ಲೋ ಹೋಗಿ ತಿಮ್ಮಾಪುರ್ ಎಣ್ಣೆ ವಿಚಾರಕ್ಕೆ ಡಿಸ್ಮಿಸ್ ಮಾಡಿ ಅಂತ ಹೇಳೋ ಅಂಥ ಇದೇ BJP ಅವರು ನಿಮ್ಮ ಮಹಾರಾಷ್ಟ್ರದಲ್ಲಿ BJP ಸರ್ಕಾರ ಇದೆ, ಗೋವಾದಲ್ಲಿ BJP ಸರ್ಕಾರ ಇದೆ. ಗೋವಾದಲ್ಲಿಂದ ದುಡ್ಡು ಹೋಗಿರೋದು ಮಹಾರಾಷ್ಟ್ರಕ್ಕೆ ಹೋಗಿಲ್ಲ, ಕರ್ನಾಟಕದಲ್ಲಿ ಮಾಯ ಆಗಿರೋದು. ಪ್ರಶ್ನೆ ಏನಪ್ಪ ಅಂತಂದರೆ, ಕರ್ನಾಟಕದ BJP ಪ್ರಹ್ಲಾದ್ ಜೋಶಿ, ಕರ್ನಾಟಕದ ಇವ್ರು ಅಶೋಕ್ ಈ 2500 ಕೋಟಿ ಕಳುವು ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಯಾಕೆ? ಆಮೇಲೆ ಆ ಗುಜರಾತಿನ ನಾಯಕ ಯಾರು? BJP ಅವ್ರು ಹೇಳ್ಬೇಕು ನಮಗೆ. ಆಮೇಲೆ ಈ ಕಾಂಗ್ರೆಸ್ ಅವ್ರು ಪ್ರಶ್ನೆ ಕೊಡಬೇಕು. ಆಯ್ತಪ್ಪ, ಇವಿಬ್ಬರು ಕೂಡ ಈಗ ಫಡ್ನವೀಸ್ ಹೇಳ್ತಾ ಇರೋದು ಈ ದುಡ್ಡು ಕಾಂಗ್ರೆಸ್ ಸರ್ಕಾರದ್ದು ಅಂತ. ಕಾಂಗ್ರೆಸ್ ಸರ್ಕಾರದ್ದು ಅಂದರೆ 3 ತಿಂಗಳ ಸುಮ್ಮನೆ ಇದ್ರಿ ಫಡ್ನವೀಸು. ಯಾಕೆ ED ಹೇಳಿಲ್ಲ? ಯಾಕೆ CBI ಇಲ್ಲ? ಯಾರೋ ಒಬ್ಬ ಪಾನಿಪುರಿ ಮಾಡ್ತಾ ಇದ್ರೆ ಅವನೊಂದು 3 ಲಕ್ಷ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡಿದ್ರೆ ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಕಳಿಸೋ ಅಂತ ಇನ್ಕಮ್ ಟ್ಯಾಕ್ಸ್ ಅವರು CBI ಅವರು ಗೆಣಸ್ಕೇಳ್ತಾ ಇದ್ರೆ ಎಲ್ಲಿ ಮಾಯ ಆದ್ರಿ?
ಕರ್ನಾಟಕ BJP ಯಾಕೆ ಬೀಗ ಹಾಕೊಂಡಿದ್ದಾರೆ, ಕುಮಾರಸ್ವಾಮಿ ಯಾಕೆ ಬೀಗ ಹಾಕೊಂಡಿದ್ದೀರಾ, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದಲ್ಲಿ ಕೆಲಸ ಮಾಡೋ ಬಾರ್ಡ್ರ್ನಲ್ಲಿ ಬಾರ್ಡ್ರ್ ಕೆಲಸ ಮಾಡೋ ಅಂತ ಎಕ್ಸೈಸ್ ಅವರು ಇವರು ಎಷ್ಟು ಮಾಮೂಲಿ ಬರ್ತಾಯಿತ್ತು ನಿಮಗೆ, ಎಷ್ಟು ಕೋಟಿ ಮಾಮೂಲಿ ಬರ್ತಾಯಿತ್ತು. ಈ ರೀತಿ ಚಿನ್ನದ ಬಿಸ್ಕೆಟ್ಗಳಿರುವಂಥ ಟ್ರಕ್ಗಳು, ಹಣ ಇರುವಂಥ ಟ್ರಕ್ಗಳನ್ನು ಟ್ರಾನ್ಸಾಕ್ಷನ್ ಮಾಡೋಕ್ಕೆ ಸಾವಿರಾರು ಕೋಟಿ ಇವ್ರಿಗೂ ಕೂಡ ನೂರಾರು ಕೋಟಿ, ಸಾವಿರ ಕೋಟಿ ಇಲ್ದಿರಬಹುದು 10 ಕೋಟಿ ಲಂಚವನ್ನು ಕರ್ನಾಟಕದ ಪೊಲೀಸವ್ರಿಗೆ, ಎಕ್ಸೈಸ್ ಅವ್ರಿಗೆ, ಅಧಿಕಾರಿಗಳಿಗೆ ಬರ್ತದೆ. ಅದಕ್ಕೋಸ್ಕರನೇ ಈ ರೀತಿ ಟ್ರಾಫಿಕಿಂಗ್ ಮಾಡೋಕ್ಕೆ. ಅಲ್ರಿ, ನಮ್ಮ ಓಟ್ ತಗೊಂಡು, ನಮ್ಮ ಟ್ಯಾಕ್ಸ್ ತಗೊಂಡು, ಕರ್ನಾಟಕ ರಾಜ್ಯ ಬಜೆಟ್ 4 ಲಕ್ಷ ಕೋಟಿ, ಕೇಂದ್ರ ಬಜೆಟ್ 30 ಲಕ್ಷ ಕೋಟಿ, ದೇಪಿ ದುಡ್ಡನ್ನ ಸ್ಟಾಕ್ ಮಾಡಿ ರಾಜ್ಯವನ್ನು ದೇಶವನ್ನು ಸಾಲಕ್ಕೆ ನೂಕಿ ಇವತ್ತು ಕಂಟೈನರ್ಗಳಲ್ಲಿ ಸಾಗಿಸ್ಬೇಕಾದ್ರೆ ಇವಾಗ ತಗಲಾಕೊಂಡ್ರಲ್ಲ. ಇವತ್ತು ನೀವೇ ಯೋಚನೆ ಮಾಡಿ, 78 ವರ್ಷಗಳ ಕಾಲ ಇವ್ರು 3 ಪಕ್ಷಗಳವ್ರಿಗೆ, ಬೇರೆ ಪಕ್ಷದವ್ರಿಗೆ ಓಟ್ ಹಾಕಿದ್ದಾರೆ, ನಿಮ್ಮನ್ನು ನಿಲ್ಸಿದ್ದಾರೆ, ದೇಶವನ್ನು ಸಾಲಕ್ಕೆ ಈಡು ಮಾಡಿದ್ದಾರೆ, ರಾಜ್ಯವನ್ನು ಸಾಲಕ್ಕೆ ಈಡು ಮಾಡಿದ್ದಾರೆ. ಕರ್ನಾಟಕ ರಾಜ್ಯದ ಸಾಲ 8 ಲಕ್ಷ ಕೋಟಿ ಇದೆ, ಭಾರತದ ಸಾಲ ಹೆಚ್ಚು ಕಮ್ಮಿ 200 ಲಕ್ಷ ಕೋಟಿ ಇದೆ. ಇದೇ ಕುಮಾರಸ್ವಾಮಿಗೆ ಮತ್ತೆ ಅಧಿಕಾರ ಬೇಕಂತೆ, ಮತ್ತೆ CM ಆಗಬೇಕಂತೆ, ಹಾಸನದಲ್ಲಿ ಸಮಾವೇಶ. ಇದೇ BJPಯವರು ಜೈ ಶ್ರೀರಾಮು, ಜೈ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಇದೇ ಭಾಷಣ ಮಾಡ್ಬೇಕಾದ್ರೆ BJPಯವರು ಆ ಗಲ್ಲಿ ಹುಡುಗರನ್ನ ಇಟ್ಕೊಂಡು ಜೈ ಶ್ರೀರಾಮು, ಭಾರತ ಮಾತಾ ಕಿ ಜೈ ಹೇಳ್ಬೇಕಾದ್ರೆ 200 ಲಕ್ಷ ಕೋಟಿ 13 ವರ್ಷದಲ್ಲಿ ಸಾಲ ಮಾಡಿಟ್ಟಿದ್ದೀವಿ ಗುರು ಅಂತಲೂ ಹೇಳ್ಬೇಕು. ಜನ ಆವಾಗ ನಿಮಗೆ ಘೋಷಣೆ ಕರೀತಾರ ಅಥವಾ ನಿಮ್ಮನ್ನ ಹಿಡ್ಕೊಂಡು ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ, ಗ್ಯಾರಂಟಿಗಳ ಮೇಲೆ ಮತ್ತೆ ಅಧಿಕಾರಕ್ಕೆ ಬೇಕು ಅಂತ ಇರುವಂಥ ಕಿತ್ತೋಗಿರೋ ರೋಡ್ಗಳನ್ನ ಬಿಟ್ಟು ಕೆರೆಗಳನ್ನ ನುಂಗಾಕಿ 3 ಪಕ್ಷದವರು ಇವತ್ತು ನೀವು ಮಾಡಿರುವಂಥ ಹಲ್ಕಾ ಕೆಲಸಗಳಿಗೆ ಮತ್ತೆ ನಿಮ್ಗೆ ಅಧಿಕಾರ ಬೇಕಾ? ಕುಮಾರಸ್ವಾಮಿ, ನಿಮ್ಮ ಆರೋಗ್ಯ ನೋಡ್ಕೊಳ್ರಿ. ನಾಚಿಕೆ ಗಿಚ್ಕೆ ಏನಿಲ್ಲ ಬಿಡಿ. ನಿಮ್ಮ ಅಣ್ಣನ ಮಗ ಮಾಡಿರೋವಂಥ ರೇಪ್ಗಳನ್ನು ಡಿಸ್ಕಸ್ ಮಾಡಬೇಕಾಗಿತ್ತು ಹಾಸನದಲ್ಲಿ. ನಿಜವಾಗ್ಲೂ ನೀವು ಅವತ್ತು ನಾವು ನಿಜವಾದಂಥ ರಾಜಕಾರಣಿಗಳಂತ ಒಪ್ಕೊಂತ ಇದ್ವಿ. ನಾವು ಯಾರು ಗೂಬೆ ಅಲ್ಲ. ನಿಮ್ಮ 3 ಪಕ್ಷಗಳಿಗೆ, ವಂಶಗಳಿಗೆ ನಾವು ಅಧಿಕಾರ ಕೊಟ್ಬಿಟ್ಟು ನಾವು ಟ್ಯಾಕ್ಸ್ಗಳನ್ನ ಕಟ್ಟಿ ನಿಮ್ಮನ್ನು ಮೋಜು ಮಸ್ತಿ ಮಾಡೋಕ್ಕೆ ಅಲ್ರಿ ಯಾವ ನೈತಿಕತೆ ಇದೆ JDS ಅವ್ರಿಗೆ? ಡಿಸ್ಕಸ್ ಮಾಡಬೇಕಾಗಿತ್ತು. ಒಂದು ಸಣ್ಣ ಮುದುಕಿನೂ ಕೂಡ ಬಿಡಿಲ್ಲ, ಅವ್ನು ಪ್ರಜ್ವಲ್ ಕನ್ವಿಕ್ಷನ್ ಆಗಿದೆ. ಈ ಟಾಪಿಕ್ ಡಿಸ್ಕಸ್ ಆಗಬೇಕಾಗಿತ್ತು. ನಿಮಗೆ ದಮ್ಮು ತಾಕತ್ತಿದ್ರೆ. ಕಾಂಗ್ರೆಸ್ ಅವರು ಅಷ್ಟೇ BJPಯವ್ರ ಮೇಲೆ ಆರೋಪ ಹಾಕೊಂಡು ಬಂದ್ವಿ. ಇವತ್ತು ಇಲ್ಲಿ ಗಬ್ಬೆದ್ದೋಗಿದೆ. ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು, 3 ಪಕ್ಷದವ್ರು ಗಬ್ಬೆದ್ದೋಗಿದ್ರ. ಈಗ ರಹೇಬಾತ್ ಕಾಣೆ ಆಗಿರುವ 2500 ಕೋಟಿ. ಈಗ ಪ್ರಶ್ನೆ ಏನಪ್ಪ ಅಂತಂದರೆ, ಇಡಿ ಮತ್ತು IT ಸುಮ್ಮನೆ ಇರೋದು ನೋಡಿದ್ರೆ, ಫಡ್ನವೀಸ್ 3 ತಿಂಗಳು ಬಿಟ್ಟು ನೋಡಿರೋದು ನೋಡಿದ್ರೆ, ಆ ಗುಜರಾತಿನ ನಾಯಕ ಯಾರು ನೋಡಿದ್ರೆ, ನಮ್ಮ ಬೆಳ್ಳೆಲ್ಲ BJP ಕಡೆ ಹೋಗುತ್ತೆ. BJP ಇದಕ್ಕೆ ಉತ್ತರ ಕೊಡಬೇಕು. ಕರ್ನಾಟಕದ BJP ಯಾಕೆ ಮೌನವಾಗಿದ್ದೀರಾ? ಈ 2500 ಕೋಟಿ ಎಲ್ಲಿದು? ಯಾವ ರಾಜಕಾರಣಿದ್ದು? BJPಯವ್ರದ್ದು, ಕಾಂಗ್ರೆಸ್ದ, ಅಥವಾ ಬೇರೆ ಪಕ್ಷದವ್ರದ್ದು? ನೀವು ಯಾಕೆ ಸುಮ್ಮನೆ ಇದ್ದೀರಾ? ಕುಮಾರಣ್ಣ ಯಾಕೆ ಸುಮ್ಮನೆ ಇದ್ದೀರಾ? ಕರ್ನಾಟಕದ ಪೊಲೀಸವ್ರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ವಾ? ಪ್ರತಿ ವಾರ ಬಾರ್ಡ್ರ್ಗಳಲ್ಲಿ ಇದೇ ರೀತಿ ಕಂಟೈನರ್ಗಳ ದುಡ್ಡುಗಳು ಎಕ್ಸ್ಚೇಂಜ್ ಆಗುತ್ತೆ. ಚಿನ್ನದ ಬಿಸ್ಕೆಟ್ಗಳ ಕಂಟೈನರ್ಗಳು ಎಕ್ಸ್ಚೇಂಜ್ ಆಗುತ್ತೆ. ಕದ್ದಿರೋ ದುಡ್ಡನ್ನೆಲ್ಲ ಕ್ಯಾಶನ್ನು ಚಿನ್ನಕ್ಕೆ ಕನ್ವರ್ಟ್ ಮಾಡಿ ಇವತ್ತು ಚಿನ್ನದ ಬೆಲೆನ 1 kg ಚಿನ್ನದ ಬೆಲೆ 1.5 ಕೋಟಿ ಮಾಡಿಟ್ಟಿದ್ದಾರೆ. ನಿಮ್ಮ ಮನೆಗಳು ಹಾಳಾಗೋಗ ಒಂದು ಗ್ರಾಮ್ ಚಿನ್ನದ ಬೆಲೆ ಇವತ್ತು 1.5 ಲಕ್ಷ. ಒಂದು ತಾಲಿ ಚೈನ್ ಕೂಡ ತಗೊಳಕ್ಕಾಗಲ್ಲ ಬಡವರು. ನೀವು ನೋಡಿದ್ರೆ ಇವತ್ತು ಮೂಟೆಗಳ ಗಟ್ಟಲೆ ಚಿನ್ನ, ಮೂಟೆಗಟ್ಟಲೆ ಹಣ ಹೋಗಿ ಕಂಟೈನರ್ ಗಟ್ಟಲೆ ಲೂಟಿ ಮಾಡಿದಾರ. ಜನರಿಗೆ ಯಾವತ್ತು ಬುದ್ಧಿ ಬರುತ್ತೋ, ಯಾವತ್ತು ಜನ ತಿಳ್ಕೊಳ್ತಾರೋ, ಆ ಬಕೆಟ್ 3 ಪಕ್ಷಗಳನ್ನು ಲೂಟಿ ಮಾಡಿರೋ 3 ಪಕ್ಷಗಳನ್ನು ಯಾವತ್ತು ಧಿಕ್ಕರಿಸ್ತೀರಾ ನೀವು? 2028ಕ್ಕೆ ನಿಜವಾಗ್ಲೂ ನೀವು ಬದಲಾವಣೆ ಮಾಡಿ ನಾವು ತಗೊಂಡ್ಬರ್ತೀನಿ. ಐ ವಿಲ್ ಬ್ರಿಂಗ್ ಒಂದು ಹೊಸ ರಾಜಕೀಯ ಶಕ್ತಿಯನ್ನು, ಒಂದು ಪಕ್ಷವನ್ನು ನಾನು ತಗೊಂಡ್ಬರ್ತೀನಿ. ಖಂಡಿತವಾಗಿ ಹೇಳ್ತೀನಿ, ನೀವು 3 ಪಕ್ಷವನ್ನು ಧಿಕ್ಕರಿಸಿ ಸಪೋರ್ಟ್ ಮಾಡಿದೆ. ಅವನು ಯಾವನ ಹಾಕಿದ 2019ರಲ್ಲಿ ಠೇವಣಿ ಕಳ್ಕೊಂಡೆ ಅಂತ. 2019ರಲ್ಲಿ 8,500 ಓಟ್ ತಗೊಂಡೆ ನಾನು MP ಚುನಾವಣೆ ನಿಂತ್ಕೊಂಡು. ಇಷ್ಟು ಫೇಮಸ್ ಕೂಡ ಇರಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಒಂದು ಹೊಸ ರಾಜಕೀಯ ಪಕ್ಷವನ್ನು, ಬಡವರ ಮಕ್ಕಳನ್ನು, ಸಾಮಾನ್ಯ ಮಕ್ಕಳನ್ನು ವಿಧಾನಸೌಧಕ್ಕೆ ಕರ್ಕೊಂಡೋಗಿ MLAಗಳು ಮಾಡಿ, ಮಿನಿಸ್ಟ್ರುಗಳು ಮಾಡಿ ನಾನು ಕೂಡ CM ಆಗ್ತೀನಿ. ಈ ಭ್ರಷ್ಟಾಚಾರವನ್ನು ನಿಲ್ಲಿಸಬೇಕಾಗಿದೆ, ಈ ಲೂಟಿತನವನ್ನು ನಿಲ್ಲಿಸಬೇಕಾಗಿದೆ, ಈ ವಂಶ ಪರಂಪರೆ ಆಡಳಿತವನ್ನು ನಿಲ್ಲಿಸಬೇಕಾಗಿದೆ. ಕರ್ನಾಟಕವನ್ನು ಟೋಲ್ಗೇಟ್ ಮುಕ್ತ ಮಾಡಬೇಕಾಗಿದೆ, ಕರ್ನಾಟಕವನ್ನು ಕ್ರೈಮ್ ಮುಕ್ತ ಮಾಡಬೇಕಾಗಿದೆ, ಕರ್ನಾಟಕವನ್ನು ಲೂಟಿ ಮುಕ್ತ ಮಾಡಬೇಕಾಗಿದೆ, ಕರ್ನಾಟಕವನ್ನು ರೇಪ್ ಮುಕ್ತ ಮಾಡಬೇಕಾಗಿದೆ, ಕರ್ನಾಟಕವನ್ನು ವಂಶಪರ ಆಡಳಿತ ಮುಕ್ತ ಮಾಡಬೇಕು, ಕರ್ನಾಟಕವನ್ನು ಈ 3 ಪಕ್ಷಗಳ ಆಡಳಿತ ಮುಗಿಸ್ಬೇಕಾಗಿದೆ ಅಂತ ಈ ಮೂಲಕ ಹೇಳುತ್ತಾ, ಕರ್ನಾಟಕಕ್ಕೆ ಒಂದು ಹೊಸ ಯೋಚನೆ ಬರಲಿ, ಒಂದು ಹೊಸ ಶಕ್ತಿ ಬರಲಿ, ಒಂದು ಹೊಸ ಆಡಳಿತ ಬರಲಿ ಅಂತ ಈ ಮೂಲಕ ಹೇಳುತ್ತಾ ನಾನು ಈ ಲೈವನ್ನು ಮುಗಿಸುತ್ತೆ. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಆದರೆ ಲೂಟಿ ಮಾತ್ರ ರಾಜಕಾರಣಿಗಳೇ ಮಾಡೋದು. ಎಲ್ಲಿ ಹೋಯ್ತು 2500 ಕೋಟಿ? BJP ಉತ್ತರ ಕೊಡುತ್ತಾ? ಕಾಂಗ್ರೆಸ್ ಉತ್ತರ ಕೊಡುತ್ತಾ? ನಮ್ಮ ಬ್ರದರ್ ಕುಮಾರಣ್ಣ ಉತ್ತರ ಕೊಡ್ತಾರಾ? ಕಾದು ನೋಡೋಣ. ಬಟ್ ವಿ ವಿಲ್ ನಾಟ್ ಸ್ಪೇರ್ ದಿಸ್. ಈ ಒಂದು 2500 ಕೋಟಿ ವಿಚಾರವನ್ನು ನಾವು ಒಂದು ಲಾಜಿಕಲ್ ಕನ್ಕ್ಲೂಷನ್ ತಗೊಂಡು ಹೋಗ್ತೀವಿ. ಟ್ರೂ ಲೈಫ್ ನ್ಯೂಸ್ ಚಾನಲ್. ಧನ್ಯವಾದಗಳು. ನಿಮ್ಮಿಂದ, ನಿಮಗೋಸ್ಕರ, ನಿಮಗಾಗಿ.